ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಈಗಾಗಲೇ AI ಜನರೇಟ್ ಆಗಿರುವಂಥ ಫೋಟೋಗಳನ್ನು ನೀವು ನೋಡಿರ್ಬೋದು. ಸೊ ಈ ರೀತಿಯಾದಂಥ ಫೋಟೋಗಳು ಈಗಾಗಲೇ ಸಾಕಷ್ಟು ವಾಟ್ಸಪ್ಗಳಲ್ಲಿ ವೈರಲ್ ಆಗ್ತಾ ಇದೆ, ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಸಾಕಷ್ಟು ಜನರು ಈ ಒಂದು ಫೋಟೋನ ಸ್ಟೇಟಸ್ಗೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಜೊತೆಗೆ ವಾಟ್ಸಪ್ DPಗೂ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಈ ರೀತಿಯಾದಂಥ ಫೋಟೋನ ಜನರೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಆಸೆನ ಪಡ್ತಾ ಇದ್ದೀರಾ. ಆದರೆ ಯಾವ ರೀತಿಯಾಗಿ ಇದನ್ನು ಜನರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ಸೊ ಬನ್ನಿ, ನಾನೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿಯಾಗಿ ಈ ಒಂದು ಫೋಟೋನ ಜನರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಜಸ್ಟ್ 1 ಮಿನಿಟ್ ಒಳಗಡೆ ಈ ಒಂದು ಫೋಟೋನ ಜನರೇಟ್ ಮಾಡ್ಬೋದು. ಹೌದು, ನಿಮ್ಮ ಮೊಬೈಲ್ ಇದ್ರೆ ಸಾಕು ಈ ಒಂದು ಫೋಟೋನ ಜನರೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರಲ್ಲಿ ಗೂಗಲ್ ಜೆಮಿನಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಫಸ್ಟ್ ವೆಬ್ಸೈಟ್ ಏನು ಕಾಣ್ತಾ ಇದೆಯೋ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಬಂದರೆ ಸ್ನೇಹಿತರೆ, ಇಲ್ಲಿ ಪ್ಲಸ್ ಅನ್ನೋ ಐಕಾನ್ ಕಾಣುತ್ತೆ. ಈ ಒಂದು ಪ್ಲಸ್ ಐಕಾನಿಗೆ ಬಂದು ನೆಕ್ಸ್ಟು ಅಪ್ಲೋಡ್ ಫೈಲ್ಸ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೋಟೋನ ಈ ರೀತಿಯಾಗಿ ಜನರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆಸ್ಕ್ ಜೆಮಿನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇದೆ. ಇಲ್ಲಿ ನೀವು ನಾನು ಕೊಟ್ಟಿರುವಂಥ ಪ್ರಾಂಪ್ಟನ್ನು ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾನು ರಚಿತಾ ರಾಮ್ ಅವರ ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ವೆಯ್ಟ್ ಮಾಡಿ, ಇದಾದಮೇಲೆ ಜನ್ರೇಟ್ ಮಾಡಿ ಕೊಡುತ್ತೆ. ಸ್ವಲ್ಪ ಒಂದು 10 ರಿಂದ 20 ಸೆಕೆಂಡು ಟೈಮ್ ತೆಗೆದುಕೊಳ್ಳುತ್ತೆ. ವೆಯ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಾಗಲೇ ರೆಡಿಯಾಗಿದೆ. ಸೊ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಪ್ರಾಂಪ್ಟ್ ಕೂಡ ಕೊಡ್ತೀನಿ ನಾನು, ಅದನ್ನು ಕೂಡ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಯಾವ ರೀತಿಯಾಗಿ ಲುಕ್ ಬರುತ್ತೆ ಈಗ ನೋಡೋಣ. ಓಕೆ, ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಈಗ ನಾನು ಇನ್ನೊಂದು ಪ್ರಾಂಪ್ಟ್ ಏನು ಕೊಡ್ತಾ ಇದ್ದೀನೋ ಆ ಒಂದು ಪ್ರಾಂಪ್ಟನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ನೋಡೋಣ ಈ ಒಂದು ಫೋಟೋ ಯಾವ ರೀತಿಯಾಗಿ ಜನರೇಟ್ ಮಾಡಿ ಕೊಡುತ್ತೆ ಈ ಒಂದು ಜೆಮಿನಿ ಅಂತ ಹೇಳ್ಬಿಟ್ಟು ನೋಡೋಣ. ವೆಯ್ಟ್ನ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಫೋಟೋ ರೆಡಿಯಾಗಿದೆ. ಇಲ್ಲಿ ನೋಡಿ ಈ ರೀತಿಯಾಗಿ ಜನರೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರು ಕೂಡ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಕೇಳುತ್ತೆ. 4ನೇ ಆಪ್ಷನ್ನು ಡೌನ್ಲೋಡ್ ಇಮೇಜು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಈಸಿಯಾಗಿ ನೀವು ಜನರೇಟ್ನ ಮಾಡ್ಕೊಳ್ಬೋದು ಈ ಒಂದು ಗೂಗಲ್ ಜೆಮಿನಿ ಅನ್ನೋ ವೆಬ್ಸೈಟಲ್ಲಿ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿತ್ತು. ಜಸ್ಟ್ 1 ಮಿನಿಟ್ ಒಳಗಡೆ ಈ ಒಂದು AI ಫೋಟೋನ ಜನರೇಟ್ ಮಾಡ್ಬೋದು. ತುಂಬ ಅಂದರೆ ತುಂಬ ಈಸಿಯಾಗಿದೆ. ನಿಮ್ಮ ಮೊಬೈಲಲ್ಲಿ ಈಗಲೇ ಇದನ್ನು ಟ್ರೈ ಮಾಡಿ. ಜೊತೆಗೆ ಸ್ನೇಹಿತರೆ, ಒಂದಿಷ್ಟು ಮಾಹಿತಿಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಅದೇನಂತ ಹೇಳಿದ್ರೆ, ಈ ರೀತಿಯಾದಂಥ ಜೆಮಿನಿ ಆಗಿರ್ಬೋದು ಅಥವಾ ಬೇರೆ AI ಆ್ಯಪ್ಗಳಲ್ಲಾಗಿರ್ಬೋದು, ನೀವು ನಿಮ್ಮ ಒಂದು ಪರ್ಸ್ನಲ್ ಫೋಟೋನ ಶೇರ್ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ಗಳಾಗತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಗೂಗಲ್ ಜೆಮಿನಿ ಅನ್ನೋ ವೆಬ್ಸೈಟ್ ಏನಿದೆಯೋ ಈ ಒಂದು ವೆಬ್ಸೈಟ್ ಇನ್ನು ಡೆವಲಪ್ಮೆಂಟ್ ಹಂತದಲ್ಲಿದೆ. ಇನ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ, ಡೆವಲಪ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಫೋಟೋನ ಕೂಡ ಅವರು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾಗಿ ಕೇರ್ಫುಲ್ ಆಗಿ ನಿಮ್ಮ ಪರ್ಸ್ನಲ್ ಫೋಟೋಗಳನ್ನು ಈ ರೀತಿಯಾಗಿ ಶೇರ್ ಮಾಡಿ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಪ್ರಯತ್ನ ಪಡೋದಕ್ಕೆ ಹೋಗಬೇಡಿ. ಈಗಾಗಲೇ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಸೈಬರ್ ಪೊಲೀಸ್ನವರು ಕೂಡ ಇದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ನಿಮ್ಮ ಪರ್ಸ್ನಲ್ ಫೋಟೋಗಳನ್ನು ಎಲ್ಲೂ ಕೂಡ ಶೇರ್ ಮಾಡಬೇಡಿ. AI ಫೋಟೋಗೆ ಜನರೇಟ್ ಮಾಡೋದಕ್ಕಂತ ಹೋಗಿ ನಿಮ್ಮ ಪರ್ಸ್ನಲ್ ಡೇಟಾವನ್ನೆಲ್ಲದನ್ನು ಕೂಡ ಕಳ್ಕೊಳ್ತೀರಾ. ಸೊ ಇದೆಲ್ಲದೂ ಕೂಡ ಬೇರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ ಹೋಗುತ್ತೆ. ಜೊತೆಗೆ ನಿಮ್ಮ ಒಂದು ಫೋಟೋಗಳನ್ನು ಯೂಸ್ ಮಾಡಿಕೊಂಡು ಅವರು ಬೇರೆ ಬೇರೆ ರೀತಿಯಾದಂಥ
ಬೇರೆ ಅವ್ಯವಹಾರಗಳಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಜೊತೆಗೆ ನಿಮ್ಮ ಒಂದು ಫೋಟೋನ ಇಟ್ಕೊಂಡು ಕೂಡ ಬೇರೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಅಂದರೆ ಹ್ಯಾಕರ್ಸ್ಗಳಿಗೆ ಏನಾದರೂ ಸಿಕ್ಕಿದ್ರೆ ಈ ಒಂದು ಫೋಟೋನ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಕೂಡ ಇರುತ್ತೆ. AI ಫೋಟೋ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಈಗಾಗಲೇ, ನೀವು ಅದರಲ್ಲಿ ಇಲ್ಲವೇ ಇಲ್ಲ, ಜಸ್ಟ್ ನಿಮ್ಮ ಒಂದು ಮುಖ ಮಾತ್ರ ಇದೆ. ಸೊ ಬಾಡಿ ಕಂಪ್ಲೀಟಾಗಿ ಬೇರೆ ಯಾರ್ದು ಆಗಿರುತ್ತೆ. ಸೊ ಆ ರೀತಿಯಾಗಿ ಏನು ಬೇಕಾದರೂ ಮಾಡ್ಬೋದು, ನಿಮ್ಮ ಒಂದು ಫೋಟೋನ ಇಟ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಇವಾಗಿನ ಟೆಕ್ನಾಲಜಿಯಲ್ಲಿ. ಸೊ ಹಾಗಾಗಿ ಆದಷ್ಟು ಜನರು ಕೇರ್ಫುಲ್ ಆಗಿರಿ, ಜಾಸ್ತಿ ಈ ರೀತಿ AI ಜನರೇಟೆಡ್ ಫೋಟೋನ ಮಾಡೋದಕ್ಕಂತ ಹೋಗಬೇಡಿ, ಆದಷ್ಟು ಕಮ್ಮಿ ಮಾಡಿ. ನಿಮಗೆ ಅವಶ್ಯಕತೆ ಇರೋದಿಲ್ಲ, ಇದು ಜಸ್ಟ್ ಒಂದಿನ 2 ದಿನ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಆಸಕ್ತಿ ಇರುತ್ತೆ, ಆದರೆ ಮುಂದಿನ ದಿನಗಳಲ್ಲಿ ಇದೇ ನಿಮಗೆ ಪ್ರಾಬ್ಲಮ್ ಕೊಡುವ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.